ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಧಾರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೌದು ಸ್ಟೂಡೆಂಟ್ಸ್, ಯಾರ್ಯಾರಿಗೆ ಕಿಟ್ ಕೊಡ್ತಾ ಇದ್ದಾರೆ ಅಂತಂದರೆ, ಯಾವ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡನ್ನು ಹೊಂದಿದ್ದಾರೆ ಅಂಥ ಮಕ್ಕಳಿಗೆ ಶಾಲಾ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇದು ರೀಸೆಂಟಾಗಿ ಕೊಟ್ಟಿರೋದು. ಇದು 1 ಡೇಸ್ 2 ಡೇಸ್ ಹಿಂದ್ಗಡೆ ಕೊಟ್ಟಿರೋದು. ಇದನ್ನ ಯಾರ್ಯಾರಿಗೆ ಕೊಟ್ಟರು, ಇದನ್ನ ಎಲ್ಲಿಗೆ ಕೊಟ್ಟರು, ಮತ್ತು ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ಇಲ್ಲಿ ಲೈವ್ ಫೋಟೋಗಳನ್ನು ಅವರು ಕೊಟ್ಟಿರುವಂತಹ ಫೋಟೋಸ್ಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾನೆ. ಅವರು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಅವರು ಕೊಟ್ಟಿದ್ದಾರೆ. ಆ ಸ್ಟೂಡೆಂಟು ಈ ಸ್ಟೂಡೆಂಟು ಅಂತ ಏನೂ ಇಲ್ಲ, ವಿತ್ ಪೇರೆಂಟ್ಸ್ ಜೊತೆ ಅವರು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾರ್ಮಿಕ ಇಲಾಖೆ ಅಂತ ಒಂದು ಕಿಟ್ಟನ್ನು ಅವರು ಇಲ್ಲಿ ಎಲ್ಲರಿಗೂ ಕೂಡ ವಿತರಣೆ ಮಾಡಿದ್ದಾರೆ. ಯಾರ್ಯಾರ ಮಕ್ಕಳು ಓದ್ತಾ ಇದ್ದಾರೆ ಅಂಥವ್ರಿಗೆ ಇದು ಕೊಟ್ಟಿದ್ದಾರೆ. ವೀಕ್ಷಕರೇ, ಇದನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ನಿಮಗೆ ಲೈವ್ ಆಗಿನೇ ತೋರಿಸ್ತೇನೆ. ಇಲ್ಲಿ ಕನ್ಸ್ಟ್ರಕ್ಷನ್ಸ್ ವರ್ಕರ್ ಫಾರ್ಫೇರ್ ಬೋರ್ಡು, ಇದು ತುಮಕೂರು ಬೋರ್ಡು. ಇಲ್ಲಿ ತುಮಕೂರಿನಲ್ಲಿ ಮಂಡಳಿಯ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಕಿಟ್ ಹಾಗೂ ಟ್ಯಾಬ್ಗಳನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನೂರೊನ್ನಿಸಾ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಯಾವಾಗ ಆಗಿರೋದು ಅಂತಂದರೆ, ನಿನ್ನೆ ಇಲ್ಲದೆ ಮೊನ್ನೆ, ಅಂತಂದರೆ 2 ಡೇಸ್ ಹಿಂದ್ಗಡೆ ಇದು ಆಗಿರೋದು. ನೋಡಿ, ಇದು ಹೇಗೆ ಅಪ್ಲೈ ಮಾಡೋದು ಆದರೆ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ತಾಲೂಕಿನಲ್ಲಿ ಎಷ್ಟು ಲೇಬರ್ ಕಾರ್ಡ್ ಇದ್ದಾವೆ, ಅವರ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತವರು ಎಲ್ಲ ಅವರ ಕಡೆ ಡೇಟಾ ಇರುತ್ತೆ. ಅಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ನೀವು ಅಲ್ಲಿ ಹೋಗಿ ತಾಲೂಕು ಆಫೀಸ್ಗೆ ಹೋಗಿ ನೀವು ಅದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಸ್ಟೂಡೆಂಟ್ಸ್ಗೆ ಕೊಡಬೇಕು ಬೇಡ ಅಂತ ನೋಡಿ, ನಿಮ್ಮ ಎಲಿಜಿಬಲ್ ಇದ್ದರೆ ಕೊಡ್ತಾರೆ. ಮತ್ತು ಇವಾಗ ನೆಕ್ಸ್ಟು ಇದು ಇಲ್ಲೇ ಒಂದು ಕಡೆ ಕೊಟ್ಟಿಲ್ಲ, ಮತ್ತು ಒಂದು ಕಡೆ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಂಡಳಿಯ ವತಿಯಿಂದ ಟಿಪಟೂರಿನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಕಿಟ್ಗಳನ್ನು ಮಾನ್ಯ ಶಾಸಕರಾದ ಶ್ರೀ ಕೆ ಷಡಕ್ಷರಿ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿ ನಾನು ನಿಮಗೆ ಈ ಫೋಟೋಸ್ಗಳನ್ನ ತೋರಿಸಿಲ್ಲ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಇವಾಗ ಇವ್ರು ಹೇಳ್ತಿರೋ ಪ್ರಕಾರ ಯಾವ ಸ್ಟೂಡೆಂಟ್ಸು 10th ಈಗ ರೀಸೆಂಟಾಗಿ 10th ಓದ್ತಾ ಇದ್ದಾರೆ, ಆ ಸ್ಟೂಡೆಂಟ್ಸ್ಗೆ ಇವರು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಲಾಗುತ್ತದೆ. ಬಟ್ ಇವ್ರನ್ನ ಒಂದು ಸ್ವಲ್ಪ ಕೇಳಿಕೊಂಡ್ರೆ ಕೊಡ್ತಾರೆ, ಹಾಗೇನಿಲ್ಲ ಅಂತ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಬಂದವು. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇದು ಕೇವಲ 10th ಮತ್ತು 2nd PUC ಇದ್ದವ್ರಿಗೆ ಅಂತ. ಆ ವಿಡಿಯೋಕ್ಕೆ ನೀವು ಕಾಮೆಂಟ್ ಮಾಡಿದ್ದೀರಾ, ಇಲ್ಲ ಸರ್ ಇದಕ್ಕೆ ನಮಗೂ ಕೂಡ ಸಿಕ್ಕಿದೆ ಅಂತ. ನೋಡಿ, ಇವ್ರ ಪ್ರಕಾರ ಹೋದರೆ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಥರ ಎಲಿಜಿಬಲ್ ಇಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಆದಷ್ಟು ನಿಮ್ಮ ತಾಲೂಕಿನಲ್ಲಿ ಏನಿದೆ ಎಲಿಜಿಬಲ್ ಏನಿದೆ ಅಂತ ನೋಡಿಕೊಂಡು ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಆದಷ್ಟು ಇದು ಸಿಗುತ್ತೆ. ಹಾಗಾಗಿ ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಇದನ್ನ ಹೇಳ್ತಾನೆ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ತಿಳಿಸಿ. ಹೀಗೆ ಮತ್ತೆ ಸ್ಟಾರ್ಟ್ ಆಗಿದೆ ಕಾರ್ಮಿಕರ ಕಿಟ್ ಕೊಡೋದು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ತಿಳಿಸಿ, ಹೀಗೆ ನಿಮ್ಮ ತಾಲೂಕಿನಲ್ಲಿದ್ದರೆ ಅಪ್ಲೈ ಮಾಡಿ ಅಂತ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.